ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್. ಮೆದುಳಿನ ದೌರ್ಬಲ್ಯಕ್ಕೆ ಮನೆಮದ್ದುಗಳು. 4 ಚಮಚ ತುಳಸಿ ರಸವನ್ನು ಜೇನುತುಪ್ಪದ ಜೊತೆ ಸೇವಿಸುವುದರಿಂದ ಹಾಗೂ ತುಳಸಿ ರಸವನ್ನು ಅಂಗಾಲಿಗೆ ಹಚ್ಚಿ ಚೆನ್ನಾಗಿ ಉಜ್ಜುವುದರಿಂದ ಉನ್ಮಾದ ಕಡಿಮೆಯಾಗಿ ಮೆದುಳಿನ ಸಮಸ್ಯೆ ದೂರವಾಗುತ್ತದೆ. ಇದನ್ನು ಕನಿಷ್ಠ 1 ತಿಂಗಳ ಕಾಲ ಮಾಡಬೇಕು. 1 ಗ್ಲಾಸ್ ಬೀಟ್ರೂಟ್ ರಸವನ್ನು ಪ್ರತಿದಿನ ಸೇವಿಸುತ್ತಾ ಬಂದರೆ ಮೆದುಳಿನ ಶಕ್ತಿ ಹೆಚ್ಚುವುದರ ಜೊತೆಗೆ ದೇಹದಲ್ಲಿ ರಕ್ತ ವೃದ್ಧಿಯಾಗುತ್ತದೆ. ಕಡಲೆಕಾಳನ್ನು ರಾತ್ರಿ ನೀರಲ್ಲಿ ಹಾಕಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಶೋಧಿಸಿಕೊಂಡು ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಸೇರಿಸಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕೆಲವು ದಿನಗಳ ಕಾಲ ಕುಡಿಯುತ್ತಾ ಬಂದರೆ ಬುದ್ಧಿಭ್ರಮಣೆ ಕಡಿಮೆಯಾಗಿ ಮೆದುಳು ಚುರುಕಾಗುತ್ತದೆ. ಕಡಲೆಕಾಳು ಗಾತ್ರದಷ್ಟು ಇಂಗನ್ನು ಬೆಲ್ಲದಲ್ಲಿ ಸೇರಿಸಿ ನುಂಗುತ್ತಾ ಬಂದರೆ ಉನ್ಮಾದ ಬೇಗನೆ ಕಡಿಮೆಯಾಗುತ್ತದೆ. 1 ಚಮಚ ಜೇನುತುಪ್ಪಕ್ಕೆ 1 ಎಲಗ ಸೊಪ್ಪಿನ ರಸ ಹಾಗೂ ಕಪ್ಪು ಜೀರಿಗೆ ಪುಡಿಯನ್ನು ಸೇರಿಸಿ 20 ದಿನಗಳ ಕಾಲ ಸೇವಿಸುತ್ತಾ ಬಂದರೆ ಮೆದುಳಿನ ದೌರ್ಬಲ್ಯಗಳು ಕಡಿಮೆಯಾಗುತ್ತವೆ. ಅತಿಯಾದ ಉನ್ಮಾದವಿದ್ದರೆ ತಲೆಯ ಮೇಲೆ ತಣ್ಣೀರು ಹಾಕಿಕೊಳ್ಳುವುದರಿಂದ ಅಥವಾ ಶವರ್ ಕೆಳಗೆ ನಿಂತು ತಣ್ಣೀರಿನ ಸ್ನಾನ ಮಾಡುವುದರಿಂದ ಉನ್ಮಾದ ಕಡಿಮೆಯಾಗುತ್ತದೆ. ಕುಂಬಳಕಾಯಿ ಬೀಜವನ್ನು ಸುಲಿದು ರಾತ್ರಿ ಮಣ್ಣಿನ ಪಾತ್ರೆಯಲ್ಲಿ ನೆನೆಸಿ ಬೆಳಗ್ಗೆ ಅದನ್ನು ನುಣ್ಣಗೆ ಅರೆದುಕೊಂಡು ಜೇನುತುಪ್ಪದ ಜೊತೆ ತಿನ್ನುವುದರಿಂದ ಮೆದುಳಿನ ಸಮಸ್ಯೆಗಳು ದೂರವಾಗುತ್ತವೆ. ನೆನೆಸಿದ ಬಾದಾಮಿಯನ್ನು ಪ್ರತಿದಿನ ಬೆಳಗ್ಗೆ ತಿನ್ನುವುದರಿಂದ ಮೆದುಳಿನ ಶಕ್ತಿ ಹೆಚ್ಚುವುದಲ್ಲದೆ ಜ್ಞಾಪಕ ಶಕ್ತಿಯೂ ಕೂಡ ಹೆಚ್ಚುತ್ತದೆ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.